ಶ್ರೀಗುರುಭ್ಯೋ ನಮಃ. ನರಸಿಂಹೋ ಕಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಕ್ಷ್ಮೀಪतेः ಪದಾಂಬೋಜಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಪ್ರಮಾವ್ಯಾಪ್ತಂ ಪ್ರಮಾಣಂ ಇತಿ ಅಪರಃ ಅಂತ ನಾವು ನೋಡ್ತಾ ಇರೋದು. ಅಂದರೆ ಪ್ರಮಾಣದ ಲಕ್ಷಣ ಪ್ರಮಾವ್ಯಾಪ್ತ, ಅಂದರೆ ಪ್ರಮಾಕ್ಕೆ ಸಂಬಂಧಪಟ್ಟಂತೆ ಇರೋದು, ಯಥಾರ್ಥ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರೋದು ಪ್ರಮಾಣ. ಹಾಗೆ ಅಂತ ಯಾವ್ಯಾವುದಕ್ಕೆ ಸಂಬಂಧ ಇದೆ? ಅವರ ಉದ್ದೇಶ ಸಾಧನಕ್ಕೆ ಇದೆ, ಮತ್ತು ಜೀವನಿಗೆ ಇದೆ, ಮತ್ತು ಈಶ್ವರನಿಗೆ ಇದೆ. ಸಂಬಂಧ ಯಾರಿಗೆ ಇದೆ? ಇಂದ್ರಿಯಗಳಿಗೆ ಇದೆ. ಪ್ರತ್ಯಕ್ಷ ಅನುಮಾನ ಆಗಮಗಳಿಗೆ ಇದೆ, ಮತ್ತು ಪ್ರಮೇಯಕ್ಕೆ ಇದೆ, ಮತ್ತು ಈಶ್ವರ ಮತ್ತು ಜೀವರಿಗೆ ಇದೆ. ಅದರಲ್ಲಿ ಪ್ರಮೇಯಕ್ಕೆ ಬಂದದ್ದು ತೊಂದರೆ ಆಯಿತು. ಪ್ರಮೇಯಕ್ಕೆ ಬರಬಾರ್ದಿತ್ತು. ಸಂಬಂಧ ಪ್ರಮೇಯಕ್ಕೂ ಇದೆ, ಅದರಿಂದ ತೊಂದರೆ ಆಯಿತು. ಅದರಿಂದ ಅವ್ರೇನ್ ಮಾಡಿದ್ರು, ಪ್ರಮಾವ್ಯಾಪ್ತತ್ವ ಅಂತ ಅಷ್ಟೇ ಹೇಳಿಲ್ಲ, ಸಾಧನ ಆಶ್ರಯಯೋಹೋ ಅನ್ಯತರತ್ವೇ ಸತಿ ಅಂತ ಒಂದು ವಿಶೇಷಣವನ್ನು ಸೇರಿಸಿದ್ರು. ಅಂದರೆ ಏನಾಯಿತು? ಪ್ರಮೇಯವನ್ನ ನೆಗ್ಲೆಕ್ಟ್ ಮಾಡೋದಕ್ಕಾಗಿ ಸಾಧನ, ಪ್ರಮಾಕ್ಕೆ ಸಾಧನವಾದದ್ದು, ಪ್ರಮಾಕ್ಕೆ ಆಶ್ರಯವಾದದ್ದು ಅಂತ ಇಷ್ಟು ಸೇರಿಸಿ ಪ್ರಮಾವ್ಯಾಪ್ತತ್ವಂ ಅಂತ ಅದು ಪ್ರಮಾಣ ಅಂತ ಅವ್ರು ಹೇಳಿದರೆ, ಆಶ್ರಯ ಪದ ವೈಯರ್ಥ್ಯ ಅಂತ ಅದರ ಮೇಲೆ ಒಂದು ಆಕ್ಷೇಪ ನಮ್ಮವರು ಹೇಳ್ತಾರೆ. ಅಲ್ಲ, ಅದು ಆಶ್ರಯ ಆಗಬೇಕಲ್ಲ. ನಾನು ಈಶ್ವರಸ್ಯಾಪಿ ಪ್ರಾಮಾಣ್ಯಾತ್ ತತ್ರ ಅವ್ಯಾಪ್ತಿ ಪರಿಹಾರಾರ್ಥಂ. ಅಕಸ್ಮಾತ್ ಆಶ್ರಯ ಅಂತ ಪದ ಹೇಳದೆ ಹೋಗಿದ್ರೆ, ಈಶ್ವರನಲ್ಲಿ ಎಲ್ಲ ಪದಾರ್ಥದ ಜ್ಞಾನವೂ ಇದೆ, ಅದರಿಂದ ಅವನು ಕೂಡ ಪ್ರಮಾಣ ಆಗಬೇಕು. ಇಲ್ಲದಿದ್ದರೆ ಅವ್ಯಾಪ್ತಿ ದೋಷ ಬರುತ್ತದೆ. ಆ ಅವ್ಯಾಪ್ತಿ ದೋಷ ಪರಿಹಾರ ಮಾಡುವುದಕ್ಕಾಗಿ ಆಶ್ರಯ ಪದವನ್ನು ಸೇರಿಸಬೇಕು. ಹಾಗೆ ಅಂತ ಹೇಳಿದರೆ ಪ್ರಮಾಣ ಶಬ್ದಸ್ಯ ಲ್ಯುಡಂತತ್ವಾತ್ ಅಂತ ಬಂತು. ಪ್ರಮಾಣ ಶಬ್ದ ಲ್ಯುಟ್ ಎನ್ನುವ ಪ್ರತ್ಯಯ, ಅದು ಕೃದಂತ, ಅದು ಕೃತ್ ಪ್ರತ್ಯಯ, ಅದು ಅಂದರೆ ಧಾತುವಿನ ಜೊತೆಗೆ ಬರತಕ್ಕದ್ದು ಅಂತ ಅರ್ಥ. ಮಾಂಗ್ ಮಾನೆ ಅಂತ ಧಾತುವಿನ ಜೊತೆಗೆ ಬಂದು ಪ್ಲಸ್ ಮಾ ಪ್ಲಸ್ ಲ್ಯುಟ್ ಮೂರು ಸೇರಿ ಪ್ರಮಾಣ ಅಂತ ಆಯಿತು ಅಂತ. ಅದರಿಂದ ಅಲ್ಲಿ ಏನಾಯ್ತು ಹಾಗೆಂತ ಹೇಳಿದ್ರು, ಪ್ರಮಾಣ ಶಬ್ದ ಆಯ್ತು ಲ್ಯುಡಂತವಾಗಿದೆ. ಹಾಗೆಂದ್ರೆ ಏನಾಯ್ತು ಹಾಗೆಂತ ಹೇಳಿದರೆ, ಅಲ್ಲಿ ನಾವು ಕರ್ತೃವನ್ನ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ನಾವು ಏನು ಹೇಳ್ಬೋದು? ಲ್ಯುಟ್ ಪ್ರತ್ಯಯ ಎಲ್ಲಿ ಬರುತ್ತದೆ? ಸಾಧನ ಮತ್ತು ಅಧಿಕರಣದಲ್ಲಿ ಬರುತ್ತದೆ. ಆದರೆ ಕರ್ತೃವಿನ ಬಗ್ಗೆ ಹೇಳುವಾಗ ಆ ಶಬ್ದವನ್ನ, ಆ ಪ್ರತ್ಯಯವನ್ನ ಬಳಸಲಿಕ್ಕೆ ಬರೋದಿಲ್ಲ. ಹಾಗೆ ಅದು ಭಾವಾರ್ಥಕ ಪ್ರತ್ಯಯ. ಲ್ಯುಟ್ ಎಂಬುದು ಭಾವಾರ್ಥಕ ಪ್ರತ್ಯಯ. ಉದಾಹರಣೆಗೆ ಗಮನಂ ಅಂದ್ರೆ ಹೋಗುವಿಕೆ ಅಂತ ಬರ್ತದೆ, ಪಠನಂ ಅಂದ್ರೆ ಓದುವಿಕೆ ಹಾಗೆ ಅಂತ ಬರ್ತದೆ. ಅದು ಭಾವಾರ್ಥಕ, ಧರ್ಮವನ್ನು ಹೇಳೋದು. ಅದರಿಂದ ಅದು ಕರ್ತೃವನ್ನ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಅಲ್ಲಿ ಆಶ್ರಯ ಶಬ್ದ ಅದು ವ್ಯರ್ಥ. ಹಾಗೆ ಅಂತ, ಯಾಕೆಂದ್ರೆ ವ್ಯಾಕರಣವನ್ನ ಬಳಸಬೇಕು ಅಂದ್ರೆ ಅದು ನಾವು ನೀವು ಹೇಳೋದಿಲ್ಲ, ಅದು ಪಾಣಿನಿಯವರು, ವರರುಚಿಯವರು, ಪತಂಜಲಿಯವರು, ಆ 3 ಜನ ಹೇಳಿದ್ರೆ ಮಾತ್ರ ಪ್ರಮಾಣ ಅದು. ಇಲ್ಲದಿದ್ರೆ ವ್ಯಾಕರಣ ತಪ್ಪಾಯಿತು ಅಂತ ಹೇಳಿ ವಾಕ್ಯಾರ್ಥದಲ್ಲಿ ಅದೊಂದು ನಿಗ್ರಹ ಸ್ಥಾನ. ಅದು ನೀವು ಹೇಳಿದ ವಾಕ್ಯದಲ್ಲಿ ದೋಷ ಇದೆ, ವ್ಯಾಕರಣ ವಿರುದ್ಧವಾಗಿದೆ ಎಂಬುದು ಅದೊಂದು ನಿಗ್ರಹ ಸ್ಥಾನ. ನಿಗ್ರಹ ಸ್ಥಾನ ಅಂದ್ರೆ ಅಂದ್ರೆ ಔಟ್ ಅಂತ ಅರ್ಥ, ಮ್ಯಾಚ್ ಮುಗೀತು ಅಂತ ಅರ್ಥ. ಹೇಗೆ 11 ವಿಕೆಟ್ ಹೋದ್ರೆ ಕ್ರಿಕೆಟ್ ಅಲ್ಲಿ ಮ್ಯಾಚ್ ಮುಗೀತದೋ, ಅಥವಾ 50 ಓವರ್ ಮುಗಿದ್ರೆ ಮುಗುತ್ತದೋ, ಅದೇ ತರ ಅನೇಕ ನಿಗ್ರಹ ಸ್ಥಾನಗಳು ಇದೆ. ಮುಗಿದ್ರೆ ಅವರು ಸೋತರು ಅಂತಾನೆ ಅರ್ಥ. ವಾದಿ ಪ್ರತಿವಾದದಲ್ಲಿ ಯಾರು ಈ ತರ ದೋಷಯುಕ್ತವಾದ ವಾಕ್ಯಗಳನ್ನ ಹೇಳ್ತಾರೋ ಅವರು ಸೋತರು, ವಾಕ್ಯಾರ್ಥ ಮುಗೀತು ಅಂತ ಅರ್ಥ. ಅದರಿಂದ ವ್ಯಾಕರಣ ವಿರುದ್ಧವಾಗಿ ಇರಬಾರದು. ಮಾತನಾಡುವಾಗ ಎಚ್ಚರದಿಂದ ಇರಬೇಕು. ಪ್ರಕೃತ ಹೇಗೆ ಕ್ರಿಕೆಟ್ ಆಡುವಾಗನೂ ಅಷ್ಟೇ ನೋಡಿ, ಎಚ್ಚರದಿಂದ ಇರಬೇಕು. ಬಾಲನ ಬಿಟ್ಟು ಬಿಟ್ರೆ ಅಷ್ಟೇ, ಅದು ಸೇಮ್ ವಾದವು ಹಾಗೇ ಇರ್ತದೆ. ಇಲ್ಲಿ ಪ್ರಕೃತ ವ್ಯಾಕರಣಕ್ಕೆ ವಿರುದ್ಧವಾಗಿ ಇದೆ. ಪ್ರಮಾಣ ಶಬ್ದವನ್ನ ಲ್ಯುಡಂತವಾದ
ಶಬ್ದವನ್ನ ಬಳಸುವಾಗ ಅಲ್ಲಿ ಆಶ್ರಯವನ್ನು ಹೇಳಿಕ್ ಬರೋದಿಲ್ಲ. ಸಾಧನ ಪ್ರಮಾವ್ಯಾಪ್ತತ್ವ ಸರಿಗಿದೆ, ಆದರೆ ಆಶ್ರಯವನ್ನು ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ಆ ಥರ ಆದೇಶ ಮಾಡಲಿಲ್ಲ, ಪಾಣಿನಿಯವರು ಆ ರೀತಿಯಾಗಿ ಹೇಳಿಲ್ಲ. ಹ್ಮ್. ಹಾಗೆ ಅಂತ ಸಾಧನ ಮತ್ತು ಅಧಿಕರಣ ಎರಡರಲ್ಲಿ ಮಾತ್ರ ಹೇಳಿದ್ದಾರೆ ಹಾಗೆ ಅಂತ. ಅದ್ರ ಮೇಲೆ ಪ್ರಶ್ನೆ, ನಾನು ಈಶ್ವರಸ್ಯ ಕರ್ತೃತ್ವೇಪಿ ಪ್ರಮಾಂ ಪ್ರತಿ ಅಧಿಕರಣಂ ಅಸ್ತಿ ಏವ. ಈಗ ಹೌದು, ಈಶ್ವರ ಕರ್ತೃ ಆಗಿದ್ದಾನೆ, ಅವನೇ ಆ ಜ್ಞಾನವನ್ನ ಪಡೆಯೋದು. ಜ್ಞಾನ ಬರಬೇಕು ಅಂದ್ರೆ ಯಾರೀಗ ಬರಬೇಕಲ್ಲ, ಒಂದು ಜೀವನಿಗೆ ಬರಬೇಕು ಅಥವಾ ಈಶ್ವರನಿಗೆ ಬರಬೇಕು, ಅವರೇ ಕರ್ತೃವಾಗ್ತಾರೆ. ಅದರಿಂದ ಅದರಿಂದ ಈಶ್ವರನಲ್ಲಿ ಕರ್ತೃತ್ವ ಬಂತು. ಈಶ್ವರನಲ್ಲಿ ಕರ್ತೃತ್ವ ಬಂದರೂ ಕೂಡ ಪ್ರಮಾ ವಿಷಯದಲ್ಲಿ ಅವನ ಅಧಿಕರಣನೇ ಆಗಿದ್ದಾನೆ. ಈಗ ಜ್ಞಾನ ಯಾರಿಗೆ ಬಂತು? ಕರ್ತೃವಿಗೆ ಬರಬೇಕದು. ಕ್ರಿಯೆಯನ್ನು ಮಾಡಿದವ ಒಬ್ಬ, ಜ್ಞಾನ ಬರೋದು ಒಬ್ಬ. ಈಗ ನೋಡೋದು ಎನ್ನುವ ಒಂದು ಕ್ರಿಯೆ, ನೋಡುವ ಎನ್ನುವ ಕ್ರಿಯೆಯನ್ನ ಮಾಡಿದವ ಯಾರು? ಪರಮಾತ್ಮ ಅಥವಾ ಕರ್ತೃ. ಅವನಿಗೆ ಜ್ಞಾನ ಬರಬೇಕು. ನೋಡೋದು ಒಬ್ಬರು, ಜ್ಞಾನ ಬರೋದು ಒಬ್ಬರು, ಹಾಗೆ ಅಂತ ಆಗ್ತದಾ? ಆಗೋದಿಲ್ಲ. ಯಾರು ಶಬ್ದವನ್ನ ಕೇಳ್ತಾರೋ ಅವರಿಗೆ ಜ್ಞಾನ ಬರುತ್ತದೆ. ಶಬ್ದ ಕೇಳಿದವ ಒಬ್ಬ, ಜ್ಞಾನ ಪಡ್ಕೊಂಡವ ಇನ್ನೊಬ್ಬ, ಹಂಗಾಗೋದಿಲ್ಲ. ಅದರಿಂದ ಈಶ್ವರನಲ್ಲಿ ಕರ್ತೃತ್ವ ಇದೆ, ಹೌದು, ಒಪ್ಕೋತೀವಿ. ಆದರೂ ಕೂಡ ಪ್ರಮಾಂ ಪ್ರತಿ ಅಧಿಕರಣತ್ವಂ ಅಸ್ತಿ ಏವ. ಕರ್ತೃತ್ವ ದೃಷ್ಟಿಯಿಂದ ನೋಡಿದ್ರೆ ಹೌದು, ಈಶ್ವರ ಕೂಡೋದಿಲ್ಲ. ಯಾಕೆ? ಲ್ಯುಡಂತ ಕರ್ತೃವನ್ನ ಹೇಳಿಕ್ ಬರೋದಿಲ್ಲ. ಆದರೆ ಪ್ರಮಾಂಪತಿ ಅಧಿಕರಣಂ, ಪ್ರಮಾಕ್ಕೆ, ಆ ಜ್ಞಾನಕ್ಕೆ ಅಧಿಕರಣ, ಆ ಜ್ಞಾನ ಉಳ್ಳವನಾಗಿದ್ದಾನೆ ಈಶ್ವರ. ಅದರಿಂದ ಪ್ರಮಾಣ ಶಬ್ದ ವಾಚ್ಯತ್ವಂ ಉಪಪದ್ಯತೆ. ಅದರಿಂದ ದೇವರನ್ನು ಕೂಡ, ಈಶ್ವರನನ್ನು ಕೂಡ ಪ್ರಮಾಣ ಅಂತ ಹೇಳುವುದು ಉಪಪದ್ಯತೆ, ಕೂಡುತ್ತದೆ. ಹಾಗೆ ಅಂತ ಆಕ್ಷೇಪ ಹೊರತು ನೋಡಿ. ವ್ಯಾಕರಣದ ದೋಷ ಹೇಳಿದರೆ ಅದಕ್ಕೆ ಸಮಂಜಸವಾಗಿ ಅವರು ಉತ್ತರ ಹೇಗಿದೆ ನೋಡಿ. ಈಶ್ವರ ಕರ್ತರಾಗಿದ್ದಾನೆ, ಆದರೆ ಪ್ರಮಾಂ ಪ್ರತಿ ಅಧಿಕರಣಂ ಅಸ್ತಿ ಏವ. ಅಧಿಕರಣತ್ವ ಎನ್ನುವ ಧರ್ಮ ಉಳ್ಳವನಾಗಿದ್ದಾನೆ ಈಶ್ವರ. ಅದರಿಂದ ಅವನನ್ನ ಪ್ರಮಾಣ ಶಬ್ದದಿಂದ ಹೇಳಬಹುದು, ಯಾವ ತೊಂದರೆಯೂ ಇಲ್ಲ, ವ್ಯಾಕರಣ ರೀತಿಯ ತೊಂದರೆ ಬರೋದಿಲ್ಲ, ಹಾಗೆ ಅಂತ ಅವರು ಉತ್ತರ ಕೊಡ್ತಾರೆ. ಅದಕ್ಕೆ ನಾವೇನು ಉತ್ತರ ಕೊಡಬೇಕು ನೋಡಿ. ಈ ಪ್ರಶ್ನೆ ನಮಗೆ ಬರೋದೇ ಇಲ್ಲ ಸಾಮಾನ್ಯ ವಿಚಾರ ಮಾಡಿದ್ರೆ. ಗುರುಗಳು ಜಯತೀರ್ಥರು ಈ ಪ್ರಶ್ನೆಗಳನ್ನೆಲ್ಲ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಎಷ್ಟು ಸಮಂಜಸವಾಗಿ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಅದು ಎಲ್ಲಿ ಕೂತ್ಕೊಂಡು? ಎರಗೋಳದಲ್ಲಿ ಒಂದು ಸಣ್ಣ ಗುಹೆ, ಲೈಟ್ ಇಲ್ಲ, ಫ್ಯಾನ್ ಇಲ್ಲ. ಎಷ್ಟು ವಿಚಾರ ಮಾಡಿ ಬೇರೆ ಪ್ರಮಾಣ ಪದ್ಧತಿ ಓದಬೇಕು. ಅದು ಪ್ರಮಾಣ ಪದ್ಧತಿಯ ಸಾರ. ಇದು ಎಷ್ಟು ಚೆನ್ನಾಗಿ ಅದರಲ್ಲಿ ಬರೆದಿದ್ದಾರೆ. ಅದು ಯಾವುದೋ ಉದಯನಾಚಾರ್ಯರು, ಯಾವುದೋ ನೈಯಾಯಿಕರು, ಅವರ ಗ್ರಂಥ ಅದೇನು ಇಂಟರ್ನೆಟ್ ಇತ್ತ, ಸರ್ಚ್ ಗೂಗಲ್ ಇತ್ತ, ಏನಿತ್ತು ಅವರಿಗೆ? ಅವ್ರು ಏನು ಹೇಳ್ತಾರೆ ಅದಕ್ಕೆ ನೈಯಾಯಿಕರು ಏನು ಉತ್ತರ ಕೊಡ್ತಾರೆ, ಅದಕ್ಕೆ ನಾವೇನು ಪ್ರತಿ ಉತ್ತರ, ಅದಕ್ಕೆ ಮತ್ತೆ ಅವ್ರೇನು ಉತ್ತರ ಕೊಡ್ತಾರೆ, ಎಷ್ಟೆಲ್ಲ ತಲೆ ಓಡಿಸ್ಬೇಕು ನೋಡಿ. ಅದು ಎಷ್ಟು ವಿಚಾರ ಮಾಡಿ ಬರೆದಿರುವ ಗ್ರಂಥ ಇದು. ಇದನ್ನು ಓದುವವರು ಇಲ್ಲ ಎಂಬುದು ನಮ್ಮ ದೌರ್ಭಾಗ್ಯ ಆಗಿದೆ. ಇದನ್ನು ಓದಿ ಅರ್ಥ ಮಾಡಿಕೊಂಡು ಗುರುಗಳ ಮಹಿಮೆ ಎಷ್ಟಿದೆ ಅಂತ ತಿಳಿಯುವವರು ವಿರಳ. ಅತಃ ಪ್ರಮಾಣ ಶಬ್ದ ವಾಚ್ಯತ್ವ ಉಪಪದ್ಯತೆ ಇತಿ ಚೇನ್ನ. ಪ್ರಮಾಣ ಶಬ್ದ ಕೂಡುತ್ತದೆ ಅಂತ ನೈಯಾಯಿಕರ ಆಕ್ಷೇಪ. ವ್ಯಾಕರಣ ರೀತಿಯಾಗಿಯೂ ಕೂಡ ಕೂಡುತ್ತದೆ ಹಾಗೆ. ಅದಕ್ಕೆ ನಾವು ಹೇಳ್ತೀವಿ, ತಸ್ಯ ಕರ್ತೃತ್ವೇಪಿ ಅಧಿಕರಣತ್ವಾಭಾವಾತ್ ಕ್ರಿಯಾಶ್ರಯೋ ಕರ್ತೃಕರ್ಮಣೋ ಆಧಾರತ್ವಸ್ಯ ಅಧಿಕರಣ ಲಕ್ಷಣತ್ವಾತ್. ಇಲ್ಲಿ ಅಧಿಕರಣ ಅಂದ್ರೆ ನಾವು ಏನ್ ಹೇಳ್ತೀವಿ ಹಾಗೆ ಅಂದ್ರೆ ಕ್ರಿಯೆಗೆ ಆಶ್ರಯನಾದವ ಅಂತ ಅರ್ಥ. ಪ್ರಮಾಗೆ ಆಶ್ರಯನಾದವ ಅಂತ ನಾವು ಹೇಳಿಕ್ ಬರೋದಿಲ್ಲ. ಆ ಕ್ರಿಯೆಗೆ ಯಾರು ಆಶ್ರಯನಾಗಿದ್ದಾನೋ ಕರ್ತೃಕರ್ಮಣೋ ಆಧಾರತ್ವಸ್ಯ ಅಧಿಕರಣ ಲಕ್ಷಣತ್ವ ಅಂತ ಹೇಳ್ತಾರೆ. ಕ್ರಿಯೆಗೆ ಆಶ್ರಯ ಆಗಿರ್ಬೇಕು ಹೊರತು ಪ್ರಮಾಗೆ ಆಶ್ರಯನಾಗಿದೆ ಅದರಿಂದ ಅವನ ಅಧಿಕರಣ ಆಗ್ತಾನೆ ಹಾಗೆ ಅಂತ ಅಲ್ಲಿ ಹೇಳಿಕೆ ಬರೋದಿಲ್ಲ ಅಂತ ಇಷ್ಟು ವಿಚಾರವನ್ನು ಹೇಳಿ, ಅದರಿಂದ ಅವರು ಹೇಳಿದ ಆ ಒಂದು ಅಭಿಪ್ರಾಯ ಪ್ರಮಾವ್ಯಾಪ್ತಂ ಪ್ರಮಾಣಂ ಅಂತ ಅವ್ರು ಏನೋ ಲಕ್ಷಣ ಹೇಳ್ತಾರೆ, ಅದು ಸರಿಯಲ್ಲ ಹಾಗೆ ಅಂತ. ಈ ವಾದ ಇಲ್ಲಿಗೆ ನಿಂತಿರಬಹುದು ಪ್ರಮಾಣ ಪದ್ಧತಿಯಲ್ಲಿ, ಪ್ರಮಾಣ ಚಂದ್ರಿಕಾದಲ್ಲಿ. ಆದರೆ ನೈಯಾಯಿಕರು ತಕ್ಕೆ ಬಿಡಲ್ಲ. ಅವರು ಇನ್ನೇನೋ ಒಂದು ಹೇಳಿ ತಾವು ಹೇಳೋದು ಸರಿ ಅಂತ ಸಮಂಜಸ ಮಾಡ್ತಾರೆ. ಅದನ್ನ ಎಲ್ಲಿ ಹೇಳಿದ್ದಾರೆ ಮಾಡ್ತಾರೆ ಎಂಬುದೆಲ್ಲ ನೋಡ್ಬೇಕು, ವಿಚಾರ ಮಾಡಬೇಕು. ಆದ್ರೆ ನಮಗೆ ಗುರುಗಳು ಕೊಟ್ಟ ಸಂದೇಶ ಇಷ್ಟು.
ಇಷ್ಟು ದೋಷಗಳಿದೆ ಅವರ ಅಭಿಪ್ರಾಯದಲ್ಲಿ. ಅದರಿಂದ ಆ, ಅದು ಸರಿಯಲ್ಲ, ಅವ್ರು ಹೇಳಿದ ಲಕ್ಷಣ ಸರಿಯಲ್ಲ ಹಾಗೆಂತ ಒಂದು ಒಂದು ರೂಟ್ ಮ್ಯಾಪ್ ಅಂತ ಹೇಳ್ತಾರೆ ನೋಡಿ, ಒಂದು ಮಾರ್ಗದರ್ಶನ ಮಾಡಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆ ವಾದ ಮಾಡಬೇಕು, ಈ ರೀತಿಯಾಗಿ ವಿಚಾರ ಮಾಡಬೇಕು ಅಂತ ತೋರಿಸಿ, ಈ ಕಾರಣಗಳಿಂದ ಅವ್ರು ಹೇಳಿದ ಲಕ್ಷಣ ಸರಿಯಲ್ಲ ಅಂತ. ಆ ಅದಕ್ಕೆ ಇದೆಲ್ಲ ವಾದ ಗ್ರಂಥಗಳು. ಅಂದ್ರೆ ಇದು ಮುಗೀತು ಅಂತ ಇಲ್ಲವೇ ಇಲ್ಲ. ಇದಾದ ಮೇಲೆ ಇನ್ನು ಅವ್ರೇನೋ ಅದಕ್ಕೆ ಹೇಳೋರು, ಅದಕ್ಕೆ ನಾವೇನಾದ್ರು ಮತ್ತೆ ಹುಡುಕ್ಬೇಕು, ಹೀಗೆ ಅದು ಹೋಗ್ತಾ ಇರ್ತದೆ. ಆ ಒಟ್ಟು ಆದ್ರೆ ಈ ಡೈರೆಕ್ಷನ್ಲಿ ಆ ಡಿಸ್ಕಷನ್ ಅನ್ನ ತೆಗೆದುಕೊಂಡು ಹೋಗಬೇಕು ಅಂತ ಗುರುಗಳು ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.